ಗೆಳೆಯರೇ ನಮಸ್ಕಾರ. ಒಂದು ವಿಷಯ ಹೇಳಬೇಕಿತ್ತು, ಹಾಗಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಸ್ವಲ್ಪ ಪರ್ಸ್ನಲ್. 4 ದಿನಗಳ ಹಿಂದೆ ನಮ್ಮ ತಂದೆಗೆ ಹೃದಯಾಘಾತ ಆಯಿತು. ಹೌದು, ಆವತ್ತಿನ ದಿನ ಬೆಳಗಿನ ಜಾವ 5 ಗಂಟೆನಲ್ಲಿ ಅವರಿಗೆ ಎಚ್ಚರ ಆಗಿದೆ. ಮೈಯೆಲ್ಲ ಸಿಕ್ಕಾಪಟ್ಟೆ ಬೆವರ್ತಾ ಇದೆ. ಏನೋ ಆಗ್ತಾ ಇದೆ, ಅವ್ರಿಗೆ ಏನಾಗ್ತಿದೆ ಅಂತ ಗೊತ್ತಿಲ್ಲ. ಜೊತೆಗೆ 3-4 ಬಾರಿ ವಾಂತಿ ಆಗಿದೆ. ಒಂದು ಸಲ ಹೋಗಿದ್ದು ಬಂದರೆ ಮತ್ತೆ ಮತ್ತೆ ಹೀಗಾಗಿದೆ. ಇವರು ಸ್ವಲ್ಪ ಹೊತ್ತಿಗೆ ಸರಿಯಾದ ಮೇಲೆ ತಕ್ಷಣಕ್ಕೆ ಬೆಳಗ್ಗೆ ಒಂದು ಹಾಸ್ಪಿಟ್ಲಿಗೆ ಹೋಗಿದ್ದಾರೆ. ಹತ್ತಿರದ ಹಾಸ್ಪಿಟಲ್ಲು, ಸ್ವಲ್ಪ ದೊಡ್ಡದೆ. ಅದರ ಹೆಸರು ಹೇಳಲ್ಲ, ಯಾಕೆಂತ ನಿಮಗೆ ಗೊತ್ತಾಗುತ್ತೆ. ಅಲ್ಲಿಗೆ ಹೋದರೆ ಅಲ್ಲಿಯ ಡಾಕ್ಟ್ರು ಇವರಿಂದ ಒಂದು ಸ್ವಲ್ಪ ಚೆಕ್ ಮಾಡಿ ಏನು ಹೇಳಿದ್ದಾರೆ ಅಂದರೆ, ನಿಮ್ಮ ಗ್ಯಾಸ್ಟ್ರಿಕ್ ಇದೆ, ಅಸಿಡಿಟಿ ಇದೆ, ಈ ಟ್ಯಾಬ್ಲೆಟ್ ತೊಗೊಳ್ಳಿ ಸರಿ ಹೋಗುತ್ತೆ ಅಂದ್ಬಿಟ್ಟು ಕಳಿಸ್ಬಿಟ್ಟಿದ್ದಾರೆ. ಆವತ್ತು ಇವ್ರು ಬಂದರು, ಮತ್ತೆ ಓಡಾಡ್ತಾ ಇರಬೇಕಾದ್ರೆ ಅವ್ರಿಗೆ ಗೊತ್ತಾಗ್ತಾ ಇದೆ ಹಿ ಈಸ್ ನಾಟ್ ಕಂಫರ್ಟಬಲ್, ಅಲ್ಲೇನೋ ಸಮಸ್ಯೆ ಆಗ್ತಿದೆ, ನನಗೇನೋ ತೊಂದರೆ ಇದೆ ನನಗೆ ಅಂತ ಅಂದ್ಬಿಟ್ಟು. ನನಗೆ ಫೋನ್ ಬಂದಾಗ ಇದು ಕೇಳಿದ ತಕ್ಷಣ ನನಗೆ ಶಾಕ್. ಯಾಕೆ ಅಂತಂದರೆ, ಬ್ಯಾಕ್ ಟು ಬ್ಯಾಕ್ ವಾಂತಿ ಆಗ್ತಾಯಿದ್ರೆ ಮತ್ತು ಮೈಯೆಲ್ಲ ಬೆವರ್ತಾ ಇದ್ದರೆ ಅದು ಹೃದಯಾಘಾತದ ಒಂದು ಲಕ್ಷಣ ಅಂತ ಕೂಡ ನಾನು ಎಲ್ಲೋ ಓದಿದ್ದೆ, ಆರ್ಟಿಕಲ್ ಓದಿದ್ದೆ, ಮತ್ತು ಬರ್ತಿರ್ತಾವಲ್ಲ ಆ ಥರ ಮಾಹಿತಿ ಓದಿದಾಗ ನನಗದು ಗೊತ್ತಿತ್ತು. ಇವ್ರಿಗೆ ಅದ್ರ ಜೊತೆಗೆ ಏಜ್ ಫ್ಯಾಕ್ಟರ್ ಬೇರೆ, ಅಂದರೆ 60-70 ವರ್ಷದ ಮೇಲೆ ಇರುವಂತಹ ವ್ಯಕ್ತಿಗಳಿಗೆ ಈ ಥರದ್ದೆಲ್ಲ ಆಗಿದ್ದರೆ ಬಹುತೇಕ ಅದು ಚಾನ್ಸಸ್ ಜಾಸ್ತಿ ಅಂತ. ಇದೆಲ್ಲ ನಾನು ನೋಡಿದ ತಕ್ಷಣ ಹಂಗೆ ಅನಿಸ್ತು, 100% ಇದು ಹಿಂಗಾಗಿರ್ಬೋದು. ತಕ್ಷಣಕ್ಕೆ ಇವ್ರು ಹೇಳಿದ್ದ ರೀತಿ ನೋಡಿ, ಇಲ್ಲ ಇವ್ರದ್ದು ಬಾಡಿ ಚೆಕಪ್ ಮಾಡಿಸ್ಲೇಬೇಕು, ತಕ್ಷಣಕ್ಕೆ ಏನಾದರೂ ಬೇರೆ ಹಾಸ್ಪಿಟ್ಲಿಗೆ ಹೋಗಿ ಅಂತ. ಇವರು ಮರುದಿನ ಏನು ಮಾಡಿದ್ರು ಅಂದರೆ, ಜಯದೇವ ಹಾಸ್ಪಿಟಲ್ ಇದೆ ಮೈಸೂರಲ್ಲಿ, ಆ ಹಾಸ್ಪಿಟಲ್ಗೆ ಹೋದರು. ಅಲ್ಲಿ ನೋಡಿದ್ರೆ ಔಟ್ ಪೇಷಂಟದು ಕ್ಯೂ ಸಿಕ್ಕಾಪಟ್ಟೆ ದೊಡ್ಡದಿದೆ. ಆದರೆ ನೋಡಿ, ಆ ಕ್ಯೂಲ್ಲಿ ನಿಂತ್ಕೊಂಡ ತಕ್ಷಣ ಅಲ್ಲಿ ಬಂದವ್ರು ಕೇಳಿದ್ದಾರೆ ಏನಾಯಿತು ಅಂತ. ಇವರಿಗೆ ಈ ಥರ ಇತ್ತು, ನನಗೆ ಸಿಮ್ಟಮ್ಸ್ ನೆನ್ನೆ ಹಿಂಗಾಯಿತು, ಹಾಗಾಗಿ ಇವತ್ತು ಬಂದಿದ್ದೀನಿ ಅಂದ ತಕ್ಷಣವೇ ಕ್ಯೂ ಅಲ್ಲಿ ಹಿಂದೆ ನಿಂತಿದ್ದವ್ರನ್ನ ಕರ್ಕೊಂಡೋಗಿ ನೇರವಾಗಿ ಮುಂದೆ, ಅದು ನಮ್ಮ ತಂದೆಯವ್ರನ್ನ ನೀವು ಯಾಕೆ ನಿಂತಿದ್ದೀರಾ ಬನ್ನಿ ಅಂತ ಅಂದ್ಬಿಟ್ಟು ವೀಲ್ ಚೇರಲ್ಲಿ ಕೂರಿಸ್ಕೊಂಡು ಮುಂದೆ ಹೋಗಿದ್ದಾರೆ. ಮತ್ತು ನಮ್ಮ ಮನೆಯ ಇತರ ಸದಸ್ಯರ ಸಹಾಯದಿಂದ ಬೇಗನೆ ವಿದಿನ್ 5 ಮಿನಿಟ್ಸಲ್ಲಿ ಎಲ್ಲ ರಿಜಿಸ್ಟ್ರೇಷನ್ ಮಾಡಿಸಿ, ಬೇಕಾಗಿದ್ದ ಪರೀಕ್ಷೆಗಳನ್ನೆಲ್ಲ ಮಾಡಿಸಿ ಅವ್ರನ್ನ ತಕ್ಷಣಕ್ಕೆ ಅಡ್ಮಿಟ್ ಮಾಡಬೇಕು ಹಾಸ್ಪಿಟಲ್ಗೆ ಅಂತ ಹೇಳಿದ್ದಾರೆ. ಅಡ್ಮಿಟ್ ಆಯಿತು. ಈ ಟೈಮಲ್ಲಿ ಒಬ್ಬರ ಡೈರೆಕ್ಟರ್ ಹೆಸರನ್ನು ನಾನು ಮರೀದೆ ಹೇಳಬೇಕು, ಹರ್ಷ ಬಸಪ್ಪ ಅಂತ. ಅವರು ಎಷ್ಟು ಚೆನ್ನಾಗಿ ಅಂದರೆ, ನೆಕ್ಸ್ಟ್ ಡೇ ನಾವು ಬೆಳಗ್ಗೆ ಹೋಗಿ ಅವ್ರ ಹತ್ರ ಮಾತಾಡಿದ್ರೆ ತುಂಬ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಅವರು ಭಯ ಪಡಬೇಡಿ, ಏನಿಲ್ಲ, ಇವರು ಆಲ್ರೆಡಿ ಸೇಫರ್ ಹ್ಯಾಂಡ್ಸ್, ಡೋಂಟ್ ವರಿ, ನೋಡಿ ಹಿಂಗಿದೆ ಇಲ್ಲಿ ಈ ಥರ ಆಗಿದೆ, ಆ್ಯಂಜಿಯೋಗ್ರಾಮ್ ಮಾಡಬೇಕು, ಮಾಡಿದ್ರೆ ಹಿಂಗೆ ಗೊತ್ತಾಗುತ್ತೆ ಅಂತ ಹೇಳಿ. ನೆಕ್ಸ್ಟು ಗೊತ್ತಾಗಿದ್ದೇನೆಂತಂದರೆ, ಒಂದು ಕಡೆ 90% ಬ್ಲಾಕ್ ಇತ್ತು ಅಂತ. ಡಾಕ್ಟ್ರ್ ಏನು ಹೇಳಿದ್ರು ಅಂದರೆ, ಸರಿಯಾದ ಟೈಮಿಗೆ ನೀವು ಕರ್ಕೊಂಡು ಬಂದಿದ್ದೀರಾ, ಈಗ ಡೋಂಟ್ ವರಿ, ಏನೂ ಆಗಲ್ಲ, ಈಗ ನಾವು ಎಲ್ಲಿ ಬ್ಲಾಕೇಜ್ ಇದೆಯೋ ಅದನ್ನು ಸರಿ ಮಾಡಿ ಅಲ್ಲಿಗೊಂದು ಸ್ಟಂಟ್ ಹಾಕ್ತೀವಿ ಅಂತ. ಸೊ ಎಲ್ಲ ಹಾಕಿದ್ರು, ಎಲ್ಲ ಸರಿ ಹೋಯಿತು. ನೆಕ್ಸ್ಟು ಅಲ್ಲಿಂದ ನಾರ್ಮಲ್ ವಾರ್ಡ್ಗೆ ಶಿಫ್ಟ್ ಮಾಡಿ ನೆಕ್ಸ್ಟ್ ಈಗ ಮನೆಗೆ ಬಂದರು. ಹೀ ಈಸ್ ಆಲ್ ರೈಟ್. ಬಟ್ ಯಾಕೆ ಈ ವಿಷಯ ನಿಮ್ಗೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಕೆಲವು ಹಾಸ್ಪಿಟ್ಲ್ಗಳ ಬಗ್ಗೆ ನಾವು ಯಾವಾಗಲೂ ಜಗಳಾಡ್ತಿರ್ತೀವಿ, ನಾವು ನೋಡ್ತೀವಿ. ಅಂದರೆ ಅಲ್ಲಿ ಹೋದಾಗ ಸರಿಯಾದ ಚಿಕಿತ್ಸೆ ಕೊಡದೆ ಆ ವ್ಯಕ್ತಿಯ ಜೀವ ಹೋಯಿತು ಅಂತ ಅಂದ್ಬಿಟ್ಟು ನಾವು ಆಸ್ಪತ್ರೆಗಳ ಮೇಲೆ ಡಿಪೆಂಡ್ ಆಗೋದು ಬೇಡ. ನಮ್ಮ ಮನೆಯಲ್ಲಿ ಹಿರಿಯರಿದ್ದಾರೆ ಅಂತ ಅನ್ನೋದಾದರೆ ದಯವಿಟ್ಟು ಅವರ ಬಗ್ಗೆ ಈ ಥರದ ವಿಷಯಗಳ ಬಗ್ಗೆ, ಹೃದಯಾಘಾತ ಇಂಥ ವಿಷಯಗಳ ಬಗ್ಗೆ ಸ್ವಲ್ಪ ಅರಿವು ಮೂಡಿಸ್ಕೊಂಡಿರಿ, ಯಾವ್ಯಾವ ಥರದ ಲಕ್ಷಣಗಳಿದೆ ಅಂತ ಅಂದ್ಬಿಟ್ಟು. ಅದನ್ನಾರ ಬಂದೊಂದು ಯೋಚನೆ ಮಾಡಿಬಿಡಿ. ಫಸ್ಟು ಅವರನ್ನು ಸರಿಯಾದ ಆಸ್ಪತ್ರೆ ಕರ್ಕೊಂಡೋಗಿ ಸರಿಯಾದ ಚಿಕಿತ್ಸೆ ಕೊಡಿ. ಯಾಕೆಂದರೆ ನಮ್ಮ ಆಪ್ತ ಜೀವಗಳಿಗಿಂತ ಜಾಸ್ತಿ ಯಾವುದೂ ಕೂಡ ಇಲ್ಲ. ನನಗೆ ಆದ ಸ್ವಂತ ಅನುಭವದ ಮೇಲೆ ಇದನ್ನು ಹೇಳ್ತಾ ಇದ್ದೀನಿ. ಆಸ್ಪತ್ರೆಗಳ ಮೇಲೆ ಆಮೇಲೆ ಜಗಳಾಡ್ಬೋದು ನಾವು ಹೋಗಿ, ಏನು ರೀ ನಿಮ್ಗೆ ಇಷ್ಟು ಗೊತ್ತಾಗಲ್ವಾ, ಇದು ಏಜ್ ಆಗಿದೆ, ಅವ್ರಿಗೆ ಈ ಥರದ್ದಾಗಿದೆ ಅಂತಂದರೆ ಅದು ಹೃದಯಾಘಾತ ಅಂತ ನೀವು ಒಂದು ಸ್ವಲ್ಪ ಅಟ್ಲೀಸ್ಟ್ ಅದನ್ನು ಟೆಸ್ಟ್ ಮಾಡಿಸಿ ಅಂತಲೂ ಹೇಳ್ಬೋದಾಗಿತ್ತಲ್ವ ಅಂತ ನಾವು ಜಗಳಾಡ್ಬೋದು. ಬಟ್ ಈಗ ಪ್ರಯೋಜನ ಇಲ್ಲ. ಬಟ್ ನಾವು ನಮ್ಮ ಮನೆಯಲ್ಲಿ ಏಜ್ ಆಗಿರೋರಿದ್ದರೆ ತಗೊಳ್ಬಹುದಂತ ಕನಿಷ್ಠ ಮುನ್ನೆಚ್ಚರಿಕೆ ಅಂದರೆ ಇವುಗಳ ಬಗ್ಗೆ ಮಾಹಿತಿನ ತಲೆಯಲ್ಲಿಟ್ಕೊಂಡು ನಾವು ರೆಡಿ ಇರಬೇಕು. ದಯವಿಟ್ಟು ನಿಮ್ಮ ಮನೇಲಿ ಹಿರಿಯರಿದ್ದರೆ ಅವ್ರಿಗೂ ಕೂಡ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿರಿ, ಈ ಥರ ಇದೆ ಅಂತ. ಎಲ್ಲರನ್ನೂ ರೆಡಿ ಮಾಡಿರಿ, ಮೆಂಟಲಿ ಪ್ರಿಪೇರ್ ಮಾಡಿರಿ, ಸೊ ದಟ್ ಇಂಥ ಸಂದರ್ಭಗಳಲ್ಲಿ ಇದು ಬಹಳ ಸಹಾಯ ಆಗುತ್ತೆ. ಈ ಸಂದರ್ಭದಲ್ಲಿ ಜಯದೇವ ಹಾಸ್ಪಿಟಲ್ ಅವ್ರಿಗೆ ನಿಜವಾಗ್ಲೂ ನಾನು ಋಣಿ. ಅಲ್ಲಿಂದ ಹೊರಗಡೆ ಬರಬೇಕಾದ್ರೆ ನನಗೆ ನಿಜವಾಗ್ಲೂ ಹೃದಯ ತುಂಬಿತ್ತು. ಅಷ್ಟು ಚೆನ್ನಾಗಿ ನೋಡಿಕೊಂಡ್ರು, ಅಷ್ಟು ಚೆನ್ನಾಗಿ ಟ್ರೀಟ್ಮೆಂಟ್ ಕೊಟ್ಟರು. ಎಲ್ಲದಕ್ಕಿಂತ ಮುಖ್ಯವಾಗಿ ಪೇಷಂಟ್ಗೆ ಮತ್ತು ಪೇಷಂಟ್ ಜೊತೆಯಲ್ಲಿರೋರಿಗೆ ಕೊಡುವಂಥ ಧೈರ್ಯ ಇದೆಯಲ್ಲ, ಅದಕ್ಕಿಂತ ಇನ್ಯಾವುದೂ ಅಲ್ಲ. ಇಂಥ ವಿಷಯಗಳನ್ನೇ ಯಾವುದೇ AI ಬಂದರೂ ಕೂಡ ರೀಪ್ಲೇಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಸೊ ಈ ವಿಡಿಯೋ ಮಾಡಿದ್ದಕ್ಕೆ, ಸೊ ಇಂಥ ಅನುಭವಗಳು ನಮ್ಗೆ ಆಗುತ್ತೆ, ಅದನ್ನು ದಾಟಿಸ್ಬೇಕು, ಬೇರೆಯವ್ರಿಗೆ ಎಲ್ಲರಿಗೂ ತಿಳಿಸ್ಬೇಕು ಅಂತ ಅಂದ್ಬಿಟ್ಟು. ಯಾಕೆ ಅಂದರೆ ಯಾವುದೋ ಒಂದು ಸಿಮ್ಟಮ್ ಬಂತು ಅಂದರೆ ಡಾಕ್ಟರ್ ಮೇಲೆ ರಿಲೇ ಆಗೋದು ಬೇಡ. ಅಂದರೆ ಯಾವುದೋ ಒಂದು ಹಾಸ್ಪಿಟಲ್ ಮೇಲೆ ನಮಗೆ ನಮ್ಮ ಜೀವಗಳು ಮುಖ್ಯ ಅಷ್ಟೇ, ಅದೇ ಇಂಪಾರ್ಟೆಂಟ್. ಥ್ಯಾಂಕ್ ಯು ಗೆಳೆಯರೆ.